ಹಾಯ್ ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 11ನೇ ಕ್ವೆಶ್ಚನ್ ಪೇಪರ್ ರೀಸನಿಂಗ್ 11ನೇ ಕ್ವೆಶ್ಚನ್ ಪೇಪರನ್ನು ಬಿಡಿಸೋಣ. ಎಲ್ಲರಿಗೂ ನಾನು ದಿನ ಹೇಳೋ ಹಾಗೆ ಪ್ರಾಕ್ಟೀಸ್ ಮಾಡಿರಿ. ಮಗ್ಗಿ ಬೈಪೆಟ್ ಹಾಕಿರಿ, ಸ್ಕ್ವೇರ್ ನಂಬರ್ಗಳನ್ನು ಬೈಪೆಟ್ ಹಾಕಿರಿ, ಕ್ಯೂಬ್ ನಂಬರ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಕೂಡ್ಸೋದು ಕಳೆಯೋದನ್ನು ಪ್ರಾಕ್ಟೀಸ್ ಮಾಡಿರಿ, ಗುಣಾಕಾರ ಭಾಗಾಕಾರ ನಾನು ಹೆಂಗೆ ಗುಣಿಸೋದನ್ನು ಹೇಳ್ಕೊಡತ್ತೀನಿ ನಡುವೆ ಆ ಗುಣಿಸೋದು ಹೆಂಗೆ ನಾನು ಟೆಕ್ನಿಕನ್ನು ಯೂಸ್ ಮಾಡ್ತೀನಿ ಹಂಗೆ ಫಾಲೋ ಮಾಡಿರಿ. ಆದಷ್ಟು ನಿಮ್ಗೆ ಜಲ್ದಿ ಗುಣಿಸೋಕೆ ಬರುತ್ತೆ. ಅದಕ್ಕೋಸ್ಕರ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಕ್ವೆಶ್ಚನ್ ಪೇಪರ್ ನಾವು ಬಿಡಿಸೋದು ನಿಮ್ಗೆ ತಿಳಿಯಾಕತ್ತಿತ್ತಂದ್ರೆ, ಎಲ್ಲಿ ಸ್ವಲ್ಪ ಟೀಚಿಂಗ್ಸ್ ಇಲ್ಲಿ ನಿಮ್ಗೆ ಇನ್ನೂ ಇಷ್ಟ ಆಗತ್ತಿತ್ತಂದ್ರೆ, ಇನ್ನೂ ಎಲ್ಲೇ ತಿದ್ದುಕೋಬೇಕಿದ್ರು ಭೀ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈಗ ನಾನು ನೆಕ್ಸ್ಟ್ ಕ್ವೆಶ್ಚನ್ ಪೇಪರನ್ನು ಬಿಡಿಸೋಣ. 1ನೇ ಕ್ವೆಶ್ಚನ್ ನೋಡ್ರಿ. ಇದಕ್ಕೆ ಸಂಬಂಧ ಇದ್ದಂಗೆ ಇದಕ್ಕೆ ಇರ್ತೈತಿ, ಇದಕ್ಕೆ ಸಂಬಂಧ ಇದ್ದಂಗೆ ಇನ್ನೊಂದು ಕಂಡು ಹಿಡ್ಬೇಕು ನಾವು. ಇದು ಮೇಘಾಲಯ ಏನೈತಿ, ಮೇಘಾಲಯದ ಕ್ಯಾಪಿಟಲ್ ಅಂದ್ರೆ ಮೇಘಾಲಯದ ರಾಜಧಾನಿ ಶಿಲಾಂಗ್ ಐತಿ. ಹಂಗೆ ಕೇರಳದ ರಾಜಧಾನಿ ಯಾವುದು? ಮೇಘಾಲಯದ ರಾಜಧಾನಿ ಶಿಲಾಂಗ್, ಕೇರಳದ ರಾಜಧಾನಿ ಪಣಜಿನೋ, ಚೆನ್ನೈಯೋ, ತಿರುವನಂತಪುರ, ಬೆಂಗಳೂರು ಅಂತೂ ನಮ್ಮ ಕರ್ನಾಟಕದ ಐತಿ. ಕೇರಳದ ಯಾವ್ದು ಬರ್ತೈತಿ? ಚೆನ್ನೈ ಅಂತೂ ತಮಿಳ್ನಾಡ್ದು ಬರ್ತೈತಿ. ಪಣಜಿ ಎದ್ರ ಬರ್ತೈತಿ? ಗೋವಾದ ಬರ್ತೈತಿ. ಹಾಗಾದ್ರೆ ತಮಿಳ್ನಾಡಿನ ಇದು ಕೇರಳದ ತಿರುವನಂತಪುರಂ ಆಗುತ್ತೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇದು ನೋಡ್ರಿ, ಇಲ್ಲೇನಾಗೈತಿ 5×9=45. 5×9=45. ಇದ್ರ ಸಮೀಪ ನೋಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡಿ ಸಮೀಪ ನೋಡ್ಕೊಳ್ರಿ. 5×9=45. 5 × 9 ಮಾಡಿದ್ರೆ 45 ಬರ್ತೈತಿ. +3 ಮಾಡಿರಿ, ಆವಾಗ 48 ಆಗುತ್ತೆ. ಹಂಗೆ 3 × 9 ಮಾಡಿದಾಗ 3 × 9 ಮಾಡಿದಾಗ 27 ಆಗುತ್ತೆ. +3 ಮಾಡಿದಾಗ 30 ಆಗುತ್ತೆ. ಹಂಗೆ ನಮ್ಗೆ ಇದನ್ನು ಕಂಡುಹಿಡ್ಬೇಕು. ಇದನ್ನು ಕಂಡುಹಿಡ್ಬೇಕಾದ್ರೆ ನಮ್ಮ 57ರಾಗ ಮೊದಲು -3 ಮಾಡ್ಕೊತೀನಿ, ಯಾಕಂದರೆ ಇಲ್ಲೆಲ್ಲ +3 ಮಾಡ್ಕೊತ ಬಂದಿರ್ತೇವೆ. -3 ಮಾಡ್ಕೊತೀನಿ. -3 ಮಾಡಿದಾಗ ಎಷ್ಟು ಬರ್ತೈತಿ? ನನಗೆ 54 ಬರ್ತೈತಿ. 54ಕ್ಕೆ ಡಿವೈಡೆಡ್ ಬೈ ಎಷ್ಟರಲ್ಲಿ ಮಾಡಬೇಕು? ನಾನು 9ರಲ್ಲಿ ಡಿವೈಡ್ ಮಾಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿರ್ತೀವಿ, ಅದನ್ನು 9ನ್ನು ಡಿವೈಡ್ ಬೈ ಮಾಡೋಣ. ಆವಾಗ 9 1 9 6, ಆವಾಗ ಆನ್ಸರ್ ನಮ್ಗೆ 6 ಬರಬೇಕು. 6 ಎಲ್ಲೈತಿ? ಇಲ್ಲಿ ನೋಡ್ರಿ 6, ಇದು ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 13ನೇ ಕ್ವೆಶ್ಚನ್ದಾಗ ಮೂರನೇ ಕ್ವೆಶ್ಚನ್ದಾಗ ನೋಡ್ರಿ, ಇಲ್ಲಿ 23ರಿಂದ 27 ಹೋಗೈತಿ, ಅಂದ್ರೆ 4 ಜಂಪ್ ಆಗೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಜಂಪ್ ಆಯ್ತು? 3 + 5 8 ಜಂಪ್ ಆಯ್ತು. ಇಲ್ಲಿಂದ ಇಲ್ಲಿಗೆ ಎಷ್ಟು ಜಂಪ್ ಆಗೈತಿ? 10 ಎಷ್ಟು 20 ಜಂಪ್ ಆಗೈತಿ. 20 ಇಲ್ಲಿ ಎಷ್ಟು ಜಂಪ್ ಆಯ್ತು? 6 + 7 20 ಜಂಪ್ ಆಯ್ತಾ? 6 20 24 ಜಂಪ್ ಆಗ್ತದ. ಓಕೆ, 24 ಜಂಪ್ ಆಗೈತಿ. ಓಕೆ, 4 ಬಗ್ಗೆ ಕಣ ಆಯ್ತು ನಂಗೆ. 4 ಬಗ್ಗೆ ಕಣ ಆಯ್ತು ಅಂದ್ರೆ 4 3 12 ಇಂಪ್ರೂವ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಬೇಕು. 5ರಾಗ 2 ಸೇರಿಸ್ರೆ, ಇಲ್ಲಿ 5ರಾಗ 2 ಸೇರಿಸ್ರಿ 7 ಬರ್ತೈತಿ. 3ರಾಗ 1 ಸೇರಿಸಿ 47 ಆಗ್ತೈತಿ. 47 ಎಲ್ಲೈತಿ ಆನ್ಸರ್ ಇದೆ. ಇಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 47 ಆಯ್ತು ಆನ್ಸರ್. ಇದನ್ನು ನೋಡ್ರಿ, ಇಲ್ಲಿ ತ್ರಿಭುಜ ಎಲ್ಲೈತಿ, ಇಲ್ಲಿ ತಿರುಗೈತಿ. ಅದು ತ್ರಿಭುಜ ಈ ಕಡೆ ಅಂದರೆ ಹಿಂಗೆ ತ್ರಿಭುಜ ಆಗ್ತೈತಿ, ನಮಗೆ ಈ ಕಡೆಯಿಂದ ತ್ರಿಭುಜ ಆಗ್ತೈತಿ. ಬಟ್ ನಾವು ಕೊಟ್ಟಾನ ಹಿಂಗೆ ಸ್ಟೇಟ್, ಇಲ್ಲಿ ರೊಟೇಷನ್ ಮಾಡೋಂಗಿಲ್ಲ ಅಂತ ಹೇಳಿ, ಹಾಗಾಗಿ ಇದು ಒಂದೇ ಹೋತು. ಹಿಂಗೆ ಎಲ್ಲೈತಿ, ಹಿಂಗೆ ಎಲ್ಲಿಯೂ ನಮಗೆ ಕಂಡು ಬರ್ತಾ ಇಲ್ಲ ಗೆರೆ. ಯಾವ ಈ 2 ಗೆರೆ ಕಾಣಿಸ್ತಾ ಇಲ್ಲ ಡಯಾಗ್ರಾಮ್ದಾಗ. ಇದು ಎಲ್ಲಿ ಕಂಡು ಬರ್ತಾ? ಇಲ್ಲಿ ಇದು ಎಲ್ಲೂ ಕಂಡು ಬರ್ತಾ ಇಲ್ಲ. ಅದಕ್ಕಾಗಿ ಇದು ಆನ್ಸರ್ ಆಗುತ್ತೆ. ಇದು ಎಲ್ಲೈತಿ ಅಂತ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಎಲ್ಲೈತಿ ಅಂತಂದ್ರೆ ಇಲ್ಲಿ ನೋಡ್ರಿ, ಹಿಂಗೆ ಬಂದೈತೆ, ಹಿಂಗೆ ಸ್ಟೇಟ್ ಬಂದೈತಿ, ಹಿಂಗೆ ಬಂದು ಇಲ್ಲಿ ಕೂಡೈತಿ. ಅದಕ್ಕಾಗಿ ಇಲ್ಲಿ ಬಂದು ಸೇಮ್ ಇದೆ ಡಯಾಗ್ರಾಮನ್ನು ಕಾಣ ಆಯ್ತು ನಮ್ಗೆ. ಅದಕ್ಕಾಗಿ 4ನೇದು ಎಂಬೆಡೆಡ್ ಫಿಗರನ್ನು ಕಂಡುಹಿಡ್ಬೇಕು ನಾವಿಲ್ಲಿ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲೇನು ಮಾಡಬೇಕು? ಇದು ಡಿವೈಡೆಡ್ ಬೈ 11ರಲ್ಲಿ ಡಿವೈಡೆಡ್ ಬೈ ಆಗ್ತೈತಿ ನನಗೆ, ಯಾಕಂದ್ರೆ 11 5 55, 11 1 ಉಳಿತೈತಿ, 11 1 11, ಅಂದರೆ ಡಿವೈಡ್ ಬೈ ಆಗ್ತೈತಿ. ಡಿವೈಡ್ ಬೈ ಚೇಂಜ್ ಮಾಡೋಕ್ಕಾಗಿಲ್ಲ. ಈಗ ನೋಡ್ರಿ, ಇದು ಚೇಂಜ್ ಆಗ್ಬೇಕಾ? 22 × 11 22 ಅಂದರೆ ಭಾಳ ಆಗುತ್ತಾ? ಓಕೆ, 11 ಇದು ಇಂಟು ಚೇಂಜ್ ಮಾಡ್ಬೇಕು ನಾವು. ಇಂಟು ಹೆಂಗೆ ಚೇಂಜ್ ಮಾಡ್ಬೇಕಂದ್ರೆ ನೋಡ್ರಿ,
ಈಗ ಇಂಟು ಚೇಂಜ್ ಮಾಡ್ಬೇಕಾದ್ರೆ ಯಾವುದ್ರ ಜೊತೆ ಚೇಂಜ್ ಮಾಡಬೇಕು, ಇಂಟು ಒಂದು ಐತೆನ ಚೇಂಜ್ ಮಾಡ್ಬೇಕು, ಡಿವೈಡ್ ಬೈ ಅಂತೂ ಚೇಂಜ್ ಆಗಂಗಿಲ್ಲ, ಯಾಕಂದ್ರೆ ಡಿವೈಡ್ ಬೈ ಓದ್ ನಾವು ಮತ್ತೆ ಬೇರೆ ಕಡೆ ಇಡಕ್ಕೆ ಬರೋಂಗಿಲ್ಲ. ಇದ್ರಲ್ಲಿ ಇಲ್ಲಿಟ್ಟು ಅಂದ್ರೆ ಡಿವೈಡ್ ಬೈ ಆಗಂಗಿಲ್ಲ ಕರೆಕ್ಟಾಗಿ, ಮತ್ತೆ ಇಲ್ಲಿ ಇಡಕ್ಕೆ ಬರೋಂಗಿಲ್ಲ ಡಿವೈಡ್ ಬೈ. ಅದ್ರ ಸಂಬಂಧ ಡಿವೈಡ್ ಬೈದಾಗ ಇಂಟು ಚೇಂಜ್ ಆಗಂಗಿಲ್ಲ. ಅದ್ರ ಸಂಬಂಧ ನಾವೇನು ಮಾಡೋಣ, ಡಿವೈಡ್ ಬೈ ಇಂಟು ಮತ್ತು ಪ್ಲಸ್ ಚೇಂಜ್ ಮಾಡೋಣ. ಈಗ 561 ಐತೆ, ಡಿವೈಡ್ ಬೈ 11 ಆನಂತರ ಇಂಟು ಜಾಗದಾಗ ಪ್ಲಸ್ ತೊಗೊರಿ, 22 ಆತ, ಪ್ಲಸ್ ಜಾಗದಾಗ ಇಂಟು ತೊಗೊರಿ, 6 ಆತ, ಮೈನಸ್ 25 ನೋಡಿರಿ. ಈಗ ಏನು ಮಾಡೋಣ, ಈಗ ಕ್ಯಾಲ್ಕುಲೇಷನ್ ಮಾಡಿರಿ. 11 ಒಂದಲೇ 11 5ಲೇ 55, ಒಂದು ಉಳಿತು ಇಲ್ಲಿ 6ರಾಗ ಒಂದು ಉಳಿತು, 56ರಾಗ ಒಂದು ಉಳಿತು, ಅದು 11 ಆಗ್ತೈತಿ, ಆವಾಗ 51 ಆಗ್ತೈತಿ. ಇದು 11 ಒಂದಲೇ 11 ಅಂದರೆ 11 ಉಳಿತೈತೆ, 11 ಒಂದಲೇ 11. ಓಕೆ, ಇದು 51 ಆಯ್ತು. 22 6ಲೇ ಇದನ್ನ ಹೆಂಗೆ ಮಾಡೋದು ಮಲ್ಟಿಪ್ಲಿಕೇಶನ್, 11 6ಲೇ ಮಾಡೋದು. ಮೊದಲು 11 6ಲೇ ಮಾಡ್ರೆ 66 ಆಗ್ತೈತಿ. ಇನ್ನು 66ನ ಇದಕ್ಕೂ ಕೂಡ 66ನ ಡಬಲ್ ಮಾಡಿರಿ, ಇಂಟು 2 ಮಾಡಿರಿ, ಅವಾಗ ನಮ್ಗೆ 22 ಮಗ್ಗಿ ಸಿಗ್ತೈತಿ. ಅದು ಅಂದ್ರೆ 65 65 130 ಐತಿ, 132 ಆಗ್ತೈತಿ. ಇದು 132 ಆಯ್ತು. 132 ಆಯ್ತು. ಇಲ್ಲಿ ಮೈನಸ್ 25 ಮಾಡಿರಿ. ಓಕೆ, ಈ 25 ಇದ್ರಾಗ 25 ತೆಗೀರಿ, 51ರಾಗ 25 ತೆಗೀರಿ, 50ರಾಗ 25 ತೆಗೆದ್ರೆ 25 ಉಳಿತೈತಿ. ಇಲ್ಲಿ ಒಂದೊಂದು ಎಕ್ಸ್ಟ್ರಾ ಐತ್ಲ, ಅವಾಗ 26 ಉಳಿತೈತಿ. 26 ಉಳಿತೈತಿ. 132 ಪ್ಲಸ್ 26 ಎಷ್ಟಾಗ್ತೈತಿ ನಮ್ಗೆ, 6 2 8 ಆಗ್ತೈತಿ. 13 1 2 15 ಆಗ್ತೈತಿ. 158 ಆಗುತ್ತೆ. ಆನ್ಸರ್ ನಮ್ಗೆ ಇದು ಬೇಕಾಗಿತ್ತು, ಅದಕ್ಕಾಗಿ ಒಂದೇದು ಕರೆಕ್ಟ್ ಆಗುತ್ತೆ. ಈಗ ನೋಡಿರಿ, ಇಲ್ಲೇನು ಮಾಡಬೇಕು, ಇಂಥ ಡಯಾಗ್ರಾಮ್ದಾಗ ಸೇಮ್ ಯಾವ್ಯಾವ್ದಾವ ನೋಡ್ಕೋಬೇಕು. ಇಲ್ಲಿ ನೋಡಿರಿ 4 ಸೇಮ್ ಐತಿ, ಇಲ್ಲೂ 4 ಸೇಮ್ ಐತಿ, ಇಲ್ಲಿ 6ದ ಅಪೋಸಿಟ್ ಕೇಳೋಣ. ಆನಂತರ 6 ಸೇಮ್ ಐತಿ, ಇಲ್ಲೂ 6 ಸೇಮ್ ಐತಿ. ಹಾಗಾದ್ರೆ ಇವ ಅಪೋಸಿಟ್ ಇರ್ತಾವೆ, ಒಂದಕ್ಕೆ 2 ಅಪೋಸಿಟ್ ಐತಿ. ಓಕೆ, ಈಗೇನು ಮಾಡೋಣ, ನೆಕ್ಸ್ಟ್ ಅದು ನೋಡೋಣ. ಈಗ ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ನೋಡಿರಿ 2 ಸೇಮ್ ಐತಿ, ಇಲ್ಲೂ 2 ಸೇಮ್ ಐತಿ, 6 ಸೇಮ್ ಐತಿ, ಇಲ್ಲೂ 6 ಸೇಮ್ ಐತಿ. ಹಾಗಾದ್ರೆ ಇದು ಸೇಮ್ ಇದಾವೆ, ಅದಕ್ಕಾಗಿ 3ಕ್ಕೆ 4 ಸೇಮ್ ಐತಿ. ಇನ್ನು ಒಂದು ಉಳಿದದ್ದು ಯಾವುದು, 5ಕ್ಕೆ 6 ಸೇಮ್ ಇರಬೇಕು, ಅದಕ್ಕಾಗಿ ಆನ್ಸರ್ 5. ನೆಕ್ಸ್ಟ್ ನೋಡೋಣ. ಈಗ ಸ್ಟೇಷನ್ ಅಂತಂದು ಐತಲ್ಲ, ಇದನ್ನು ಬರ್ಕೋಬೇಕು. ಕೋಡ್ ಕೊಟ್ಟಾನ ಅಂದರೆ S19 T20, S19 T20 A1, T20 I9, O15 N14. ಆನಂತರ U21 V22 Y25 V22 G7 M13 P16. ಇಲ್ಲೇನು ಮಾಡಿ ನೋಡ್ರಿ, 19 +2 ಮಾಡ್ಯಾನ, 20 ಇಲ್ಲಿ +2 ಮಾಡ್ಯಾನ, ಇಲ್ಲಿ 1 ಇಲ್ಲಿ -2 ಮಾಡ್ಯಾನ, ಇಲ್ಲಿ 20 +2 ಮಾಡ್ಯಾನ, I9 -2 ಮಾಡ್ಯಾನ. I9 ಅಂದ್ರೆ ಇದು A. ನಂತರ 15 O15 O ಐತಿ, ಇಲ್ಲಿ -2 ಮಾಡ್ಯಾನ, ನಂತರ +2 ಮಾಡ್ಯಾನ. ನೋಡಿರಿ, ಇದು ಓವೆಲ್ಸ್ ಅದಾವೆ, ಇವೆಲ್ಲ ಓವೆಲ್ಸ್ ಅದಾವೆ. ಓವೆಲ್ಸ್ದಾಗ ಮೈನಸ್ ಮಾಡ್ಯಾನು, ಕಾನ್ಸೋನೆಂಟ್ ಇವೆಲ್ಲ, ಇವು ಕಾನ್ಸೋನೆಂಟ್ದಾಗ ಪ್ಲಸ್ ಮಾಡ್ಯಾನ. ಹಂಗಾದ್ರೆ ನಾವು ಇದನ್ನು ಕಂಡುಹಿಡ್ಬೇಕು, ಯಾವುದಾ ಹಾಲಿಡೇದು ಕಂಡುಹಿಡ್ಬೇಕು. ಹಾಲಿಡೇದಾಗ H ಏನೈತಿ, ಕಾನ್ಸೋನೆಂಟ್ ಅಂದ್ರೆ ವ್ಯಂಜನ ಐತಿ. ಆ ಕಾನ್ಸೋನೆಂಟ್ಗೆ +2 ಮಾಡ್ಬೇಕು, +2 ಮಾಡಿದಾಗ J ಸಿಗ್ತೈತಿ. ಇಲ್ಲೆಲ್ಲ J ಐತಿ, ಈ Jದಾಗ ಬರ್ಬೇಕು ನಮ್ಗೆ. ಇಲ್ಲಿ ನೋಡ್ರಿ ಎಲ್ಲ ಸೇಮ್ ಅದಾವೆ, ಇವು ಎಲ್ಲಿ ತನಕ ಸೇಮ್ ಅದಾವು, ಈ ಲೈನ್ ತನಕ ಸೇಮ್ ಅದಾವೆ. ಆನಂತರ ಇವು ಇದನ್ನೊಂದು ಚೆಕ್ ಮಾಡೋಣ. ಯಾವ್ದು ಚೇಂಜ್ ಇಲ್ಲ ಅದನ್ನು ನೋಡೋಣ. ಈಗ ಇದನ್ನು ಚೆಕ್ ಮಾಡೋಣ, 2ನೇ ಲೈನ್ದಾಗ ಚೆಕ್ ಮಾಡೋಣ. 2ನೇ ಲೈನ್ದಾಗ ಇದನ್ನು ಚೆಕ್ ಮಾಡಿದ್ರೆ ಇಲ್ಲಿ ಎಕ್ಸರೇ ಬರಬೇಕು ಅಂದರೆ ನಮಗೆ ಜಲ್ದಿಗೆ ಸಿಗ್ತೈತೆ. ನಮಗೆ ಎ ಚೆಕ್ ಮಾಡೋಣ. ಎ ಅಂದರೆ 1 ಅದ್ರಾಗ -2 ಮಾಡಿದ್ರೆ ನಮಗೆ Y ಸಿಗಬೇಕು, 2ನೇದ್ರಾಗ Y ಬರಬೇಕು, ಅದಕ್ಕಾಗಿ ಇಲ್ಲಿ Y ಐತಿ. ಆನ್ಸರ್ ಇದು ಆನ್ಸರ್, 4ನೇದು ಆನ್ಸರ್ ಆಗುತ್ತೆ. ನೀವು ಪಕ್ಕ ಚೆಕ್ ಮಾಡ್ಕೋಬೋದು, ಆನ್ಸರ್ ಇದಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಟೇಬಲ್ ಐತಲ್ಲ, ಇದನ್ನು ಬರ್ದಾನ, ಈ ಕೋಡ್ ಬರ್ದಾನ, ಡಾರ್ಕ್ ಅನ್ನೋದು ಕೋಡ ಇದು ಬರ್ದು. ಇಲ್ಲಿ ನೋಡಿರಿ, ಎ ಇಲ್ಲಿ ಐತಿ, ಇಲ್ಲೂ ಎ ಐತಿ. ಹಂಗೆ ಇಲ್ಲಿ ಐತಿ, ಇಲ್ಲೂ ಐತಿ. @ ಇಲ್ಲೂ @ ಐತಿ. ಅದಕ್ಕಾಗಿ ಕೋಡ ಎ ಇದ್ದಲ್ಲಿ @ ಬಂದೈತಿ.
ಹಂಗೆ ಸೇಮ್ ಇರೋದು ಯಾವ್ದು ಇಲ್ಲಿ ನೋಡಿರಿ. ಅನಂತರ ಇಲ್ಲಿ ಸಿ ಐತಿ ಮತ್ತು ಇಲ್ಲಿ ಸಿ ಐತಿ, ಇಲ್ಲಿ ಬಿಡ, ಇಲ್ಲಿ ಮತ್ತು ಸಿ ಇಲ್ಲ, ಮತ್ತು ಯಾವ್ದು ಸೇಮ್ ಐತಿ, ಇಲ್ಲಿ ಇ ಐತಿ, ಇಲ್ಲೂ ಇ ಐತಿ. ಇದಾಗ ಎರಡನೇದಾಗ ಇದು ಪರ್ಸೆಂಟೇಜ್ ಐತಿ, ಇಲ್ಲೂ ಪರ್ಸೆಂಟೇಜ್ ಐತಿ. ಹಂಗಾದ್ರೆ ಒಳಗಿನೊಳಗೆ ಇಲ್ಲೇ ಗೊತ್ತಾಯ್ತು ನಮಗೆ. ಈಗ ನಮಗೆ ಸಿ ಇದಕ್ಕೆ ಏನು ಬರ್ತೈತಿ, ಇಲ್ಲಿ ಸಿ ಐತಿಲ್ಲ, ಇಲ್ಲಿ ಸಿ ಮೂರನೇದು ಅಕ್ಷರ ಪ್ಲಸ್ ಬರ್ಬೇಕು. ಅಂದ್ರೆ ಇಲ್ಲಿ ಪ್ಲಸ್ದಾಗ ಸ್ಟಾರ್ಟ್ ಆಗ್ಬೇಕು. ಎರಡು ಅದಾವೆ, ಇವೆರಡು ಹೋದವು. ಆನಂತರ ಎಲ್ಕ ಟಿ ನೋಡ್ರಿ. ಟಿ ಏನು ಮಾಡಬೇಕು, ಇವೆರಡು ಡಿಫ್ರೆಂಟ್ ಅದಾವೆ. ಇಲ್ಲಿ ಡಿಫ್ರೆಂಟ್ ಇದಂದ್ರೆ ಲಾಸ್ಟ್ ನೋಡ್ರಿ. ಟೀಗೆ ಏನು ಬರ್ಬೇಕು ನಮಗೆ, ಟಿ ಫಸ್ಟದ್ದು ಐತಿ ಇಲ್ಲಿ, ಅಂದರೆ ಈ ಸಿಂಬಲ್ ಬರ್ಬೇಕು. ಯೂರೋ ಸಿಂಬಲ್ ಬರ್ಬೇಕು. ಅದಕ್ಕಾಗಿ ಇದು ಒಂದೇದೈತಿ ಆನ್ಸರ್. ಮುಗೀತು ಇಷ್ಟೇ. ಭಾಳ ಈಸಿ ಐತೆ ಅದು, ಏನು ಟಫ್ ಏನಿಲ್ಲ. ಈಗ ನೆಕ್ಸ್ಟ್ ನೋಡೋಣ. ಸಿದಿಂದ ಈಕ್ ಹೋಗ್ಯಾನ +2 ಮಾಡ್ಯಾನ. ಟಿದಿಂದ ವೀಕ್ ಹೋಗ್ಯಾನ +2 ಮಾಡ್ಯಾನ. ಯುದಿಂದ ಡಬ್ಲ್ಯೂಕ್ಕೆ ಹೋಗ್ಯಾನ +2 ಮಾಡ್ಯಾನ. ಎಲ್ಲಾದರೂ +2 ಮಾಡ್ಕೊಂತ ಹೋಗ್ಯಾನ ಅಷ್ಟೇ. ಹಾಗಾದ್ರೆ ನಾವು ಈದಿಂದ ಮುಂದೆ ಹೋಗ್ಬೇಕಾದ್ರೆ ಈ ಪಾಯ G7 ಜಿ ಬರ್ಬೇಕು ನಮಗೆ. ಅಂದರೆ ಇವೆಲ್ಲ ಥರ ಸೇಮ್ ಅದಾವು. ಯಾವ್ದು ಚೇಂಜ್ ಐತಿ ನೋಡ್ರಿ ನಮಗೆ, ಜಿ ಬರ್ಬೇಕು. ಎನ್ನ ಲಾಸ್ಟ್ ಚೆಕ್ ಮಾಡೋಣ. L+2 ಮಾಡಿರಿ. L+2 ಮಾಡಿದ್ರೆ L12 M13 N14 ಎನ್ ಬರ್ಬೇಕು ನಮಗೆ. ಲಾಸ್ಟಕ್ಕೆ ಎನ್ ಬರ್ಬೇಕು. ಎನ್ ಬರ್ಬೇಕಂದ್ರೆ ಒಂದೇದು ಆನ್ಸರ್. ಫಸ್ಟಕ್ಕೆ ಜಿ ಬರಬೇಕು, ಆನಂತರ ಲಾಸ್ಟಕ್ಕೆ ಎನ್ ಬರಬೇಕು. ಅದಕ್ಕಾಗಿ ಒಂದೇದು ಆನ್ಸರ್. ನೆಕ್ಸ್ಟ್ ನೋಡೋಣ. ಇಲ್ಲೇನು ಮಾಡ್ಯಾನ, 15ರಿಂದ ಮೈನಸ್ ಮಾಡ್ಯಾನ. 5 ಒಂದು -10, ಈ ಕಡೆ 8 ಒಂದು -10, 8 5 13 ಮೈನಸ್ ಮಾಡ್ಯಾನ. ಇಲ್ಲಿ ಎಷ್ಟು ಮೈನಸ್ ಮಾಡಿಲ್ಲ, ಪ್ಲಸ್ ಮಾಡ್ಯಾನ. ಇಲ್ಲಿ ಪ್ಲಸ್ ಅಂದರೆ ಎಷ್ಟು ಪ್ಲಸ್ ಮಾಡ್ಯಾನು, 5 ಪ್ಲಸ್ ಮಾಡ್ಯಾನ. ಇಲ್ಲಿ 7 4 ಹೋದ್ರೆ 3, 10 9 ಹೋದ್ರೆ 13, ಮತ್ತು +5. ಈಗ ಮತ್ತೆ 13 ಮೈನಸ್ ಮಾಡಿರಿ. -13 ಮಾಡಿದ್ರೆ 9ರಾಗ 3 ಹೋದ್ರೆ 6 ಬರ್ಬೇಕು ನಮಗೆ. 6 ಇಲ್ಲಿ ಐತಿ, ಇಲ್ಲೂ 6 ಐತಿ, ಇಲ್ಲಿ ಐತಿ. ಇಲ್ಲಿ ನೋಡಿ 90 ಐತಿ, ಇಲ್ಲೇ 90ರಾಗ 6 ಅಂದ್ರೆ 86ನ ಹಾಕ್ಬೇಕು ನಾವು ಆನ್ಸರ್. ಯಾಕಂತಂದ್ರೆ 96ರಾಗ 13 ತೆಗಿಬೇಕು, 99ರಾಗ 13 ತೆಗಿಬೇಕಲ್ಲ, 86 ಬರ್ತೈತಿ ನಮ್ಗೆ. ಅದಕ್ಕಾಗಿ ಲಾಸ್ಟ್ ಆನ್ಸರ್ 4ನೇದು. ಈಗ ನೋಡ್ರಿ, ಇಲ್ಲಿ ಏನು ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಇದೈತಿ. ಪಿ ಅಂದ್ರೆ 16, ಕ್ಯೂ ಅಂದರೆ 17, ಇ ಅಂದ್ರೆ ಪಾಯ F6, N14 O15, A1 B2 ಒಂದೊಂದು ಹೆಂಗೆ ಇನ್ಕ್ರೀಸ್ ಮಾಡ್ಯಾನ. ಅಂದರೆ ಎನ್ LMN, ಎನ್ ಓದಿಂದ ಸ್ಟಾರ್ಟ್ ಆಗುತ್ತೆ. ಓ ಅಂದರೆ ಇದು ಒಂದೇ ಐತಿ ನಮಗೆ. ಎನ್ OPQ ಬರ್ತೈತಿಲ್ಲ, ಎನ್ ಹಾಗಂತಲೇ ಓನ ಬರ್ತೈತಿ. ಇದು ಒಂದೇ ಐತಿ ಆನ್ಸರ್. ಎಸ್ ಹಾಗಂತಲೇ ಟಿ ಬರಬೇಕು, ಲಾಸ್ಟಿಗೆ ಟಿ ಐತಿಲ್ಲ, ಇಲ್ಲಿ ಟಿ ಐತಿ. ಅದಕ್ಕಾಗಿ ಆನ್ಸರ್ 4ನೇದು. ಇಷ್ಟೇ, ಭಾಳ ಈಜಿ ಐತೆ. 12ನೇ ಕ್ವಶನ್ ನೋಡ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್. ಇಲ್ಲೇನು ಹೇಳೋಣ, ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ ಸರ್ಕ್ಯುಲರ್ ಟೇಬಲ್ ಐತಿ. ಕಟ್ ಮಾಡಿದ್ರೆ ನಮಗೆ ಉದ್ ಲೈನ್ ಆಗುತ್ತೆ. ಎಷ್ಟು ಮಂದಿ ಇದಾರು, 7 ಮಂದಿ ಇದಾರೆ. 7 ಮಂದಿದ ಲೈನ್ ಐತಿ. ನಾನು ಮಾಡ್ತೀನಿ, ಎ ಇಸ್ ದ ಇಮಿಡಿಯೇಟ್. 7 ಮಂದಿ ಲೈನ್ ಹಾಕ್ಕೊಳ್ರಿ. 1 2 3 4 5 6 7 ಆದ್ರೆ 7 ಮಂದಿ ಇದ್ರೊಳಗ ಈಗ ಏನು ಮಾಡ್ಕೋಬೇಕು ನಾವು, ಎ ಇಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಸಿ ಅಂತ. ಎ ಸಿನ ರೈಟ್ ಸೈಡನ್ನು ಕುಂತಾನಂತ. ಇದು ರೈಟ್ ಸೈಡ್. ಈ ಕಡೆ ಸೆಂಟರ್ ಆತಂದ್ರೆ ಇದು ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಸಿನ್ ರೈಟ್ ಸೈಡನ್ನು ಕೂತಾನ. ಸಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎ ಇಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಸಿ. ಸಿನ್ ರೈಟ್ ಸೈಡನ್ನು ಎ ಕುಂತಾನು. ಆ್ಯಂಡ್ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಡಿನ್ ಲೆಫ್ಟ್ ಸೈಡನ್ನು ಕುಂತಾನು. ಡಿನ್ ಲೆಫ್ಟ್ ಸೈಡ ಎ ಕುಂತಾನು. ಆಯಿತಾ. ಆನಂತರ ಜಿ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಜಿ ಸಿನ್ ಲೆಫ್ಟ್ ಸೈಡನ್ನು ಕೂತಾನಂತ. ಲೆಫ್ಟ್ ಆಫ್ ಸಿ ಆ್ಯಂಡ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಎಫ್ನ ರೈಟ್ ಸೈಡ್ ಕೂತಾನಂತ. ಹಾಗಾಗಿ ಈ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ಎಫ್ನ ಲೆಫ್ಟನ್ನ ಇಮಿಡಿಯೇಟ್ ಯಾರ ಈ ಕುಂತಾನ. ಆ್ಯಂಡ್ ರೈಟ್ ಆಫ್ ಇಮಿಡಿಯೇಟ್ ರೈಟ್ ಆಫ್ ಬಿ. ಬಿನ್ ರೈಟ್ ಸೈಡ ಯಾರದಾರು ಎ ಅಂತಂದು. ಬಿನ್ ರೈಟ್ ಸೈಡ್. ಆನಂತರ ಬಿ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎ. ಇಲ್ಲಿ ಎ ಐತಿ, ಇಲ್ಲಿ ಎ ಬರ್ತೈತಿ. 1ನೇದಾತು, ಇದು 2ನೇದಾತು. ಹಂಗಾದ್ರೆ ಈಗ ಮುಗೀತು ನಮಗೆ. ಪಿಲ್ಲಪ್ ಆತು. ಇಲ್ಲಿ ಇಟ್ರ ಮೇಲೆ ಆನ್ಸರ್ ಬರ್ತೈತಿ ನಮಗೆ. ನೀವು ಗೆರೆ ಹೇಗೆ ಮಾಡೋಕ್ಕಿಂತ ಡೈರೆಕ್ಟಾಗಿ ಬರಿಬೋದು. ಇಲ್ಲಿ ಬಿ ಆಯ್ತು, ಎ ಆಯ್ತು, ಎಫ್ ಆಯ್ತು, ಜಿ ಆಯ್ತು, ಸಿ ಆಯ್ತು, ಎ ಆಯ್ತು, ಡಿ ಆಯ್ತು. ನೋಡಿರಿ ಏನು ಕೇಳ್ಯಾನು, ಹೂ ಈಸ್
ಬಿ ಈಸ್ ಅ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎ ಅಂತ. ಎ ಇಲ್ಲಿ ಅದಾನ, ಅವ್ನು ಇವನ್ ರೈಟ್ ಈ ಕಡೆ ಆಯ್ತು, ಒಂದು ಆತು. ಸರ್ಕಲ್ ಐತಿ, ಸರ್ಕಲ್ ಐತೆ ಅಂದ್ರೆ ಇದು ಹೋಗಿ ಲೈನ್ ಕೂಡ್ತಾವೆ, ಇವು ಕೂಡ್ತಾವಂದ್ರೆ ಈ ಕಡೆ ಒಂದು ರೈಟ್ ಆಯ್ತು. ಡಿ ಡಿ ಆಗಂತಲೇ ಬಿ, ಇದು 2ನೇ ನಂಬರ್, ಇದು 1ನೇ ನಂಬರ, ಇದು 2ನೇ ನಂಬರ, ರೈಟ್ ಸೈಡ್ ಬಿ ಕುಂತಾನ. ಹಂಗಾದ್ರೆ ಲೈನ್ ಕರೆಕ್ಟ್ ಆಯ್ತು. ನಮಗೆ ಕ್ವಶನ್ ಏನು ಕೇಳೋಣ, ಹೂ ಇಸ್ ದ ಇಮಿಡಿಯೇಟ್ ನೇಬರ್ ಆಫ್ ಎ ಆ್ಯಂಡ್ ಬಿ ಅಂತ. ಎ ಮತ್ತು ಬಿ ನಡುವೆ ಯಾರದಾರ, ಬಿ ಇಲ್ಲಿದಾನ, ಎ ಇಲ್ಲಿದಾನ, ಅವ್ನ ನಡುವೆ ಯಾರದಾರು, ಡಿ ಇದಾನ. ಡಿ ಆನ್ಸರ್. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ಚೆಕ್ ಮಾಡ್ರು, ಕ್ಯೂದಿಂದ ಎಸ್, ಕ್ಯೂ 17 ಎಸ್ 19 +2 ಮಾಡ್ಯಾನ. ಎಸ್ದಿಂದ ಯು +2 ಮಾಡ್ಯಾನ, ಯು 21 +3 ಮಾಡ್ಯಾನ, +2 ಮಾಡ್ಯಾನ. ಓಕೆ, ಆನಂತರ ಇಲ್ಲಿ +2 ಮಾಡ್ಬೇಕಲ್ಲ ನಾವು. ಎಮ್ 13 ಓ 15 ಓ ಬರಬೇಕು. ಓದಾಗ 2 ಅದಾವು, ಇದು ಹೋತು ಇದು ಹೋತು. ಇವು ಸೇಮ್ ಅದಾವು. ನಾವು ಯಾವ ಚೆಕ್ ಮಾಡಬೇಕು, ಪಿನೂ ಚೆಕ್ ಮಾಡಿ ಅಂದರೆ ಇದು 2ನೇದು, ಈ ಕಡೆ ಸೈಡಿದೆ 2ನೇದು ಚೆಕ್ ಮಾಡೋಣ. ಇಲ್ಲಿ ಈದಿಂದ ಐಕ್ಕೆ ಹೋಗ್ಯಾನ, E5 I9 +4 ಮಾಡ್ಯಾನ, +4 ಮಾಡ್ಯಾನ ಅಂದ್ರೆ ಸಾರಿ ನಾ ಐಕ್ಕೆ ಚೆಕ್ ಮಾಡತ್ತೀನಿ, +2 ಮಾಡಬೇಕು ನೋಡಿರಿ. ಇಲ್ಲಿಂದ ಇಲ್ಲಿ ಹೋಗ್ಬೇಕು ನಾವು, I9 K11 ಅಂದ್ರೆ ಎಷ್ಟು ಚೆಕ್, 2 ಎರ್ಷನ್. ಹಾಗಾಗಿ ಈಗ 5ಕ್ಕೆ 2 ಸೇರಿಸಿದ್ರೆ 7 ಅಂದರೆ ಜಿ ಬರ್ಬೇಕು ನಮಗೆ. ಜಿ ಎಲ್ಲೈತಿ, ಇಲ್ಲೈತಿ, ಅದಕ್ಕಾಗಿ ಆನ್ಸರ್ 3ನೇದು ಏನು ಬರ್ತೈತಿ, OPGU ಅಂತಲೇ ಬರ್ತೈತಿ. ಫಸ್ಟಕ್ಕೆ ಓ ಬರ್ತೈತಿ, ಇದು 2ನೇದಕ್ಕೆ ಜಿ ಬರ್ತೈತಿ. ಇದು ನೋಡ್ರಿ ಈ ಕಡೆ ಐತಿ, ಆಮೇಲೆ ರೊಟೇಟ್ ಆಗಿ ಈ ಕಡೆ ಬಂದೈತಿ. ಇಲ್ಲಿ 2 ಗೋಳಿದಾವು, ಅವ 2 ಗೋಳಿ ಇಲ್ಲಿ ಬಂದವು. ಆನಂತರ ಮತ್ತೆ ರೊಟೇಟ್ ಆಗೈತಿ, ಬಂದೈತಿ, ಮತ್ತೆ ರೊಟೇಟ್ ಆಗೈತಿ, ಎಲ್ಲ 90 ಡಿಗ್ರಿ ರೊಟೇಟ್ ಆಗತ್ತಿದ್ದು. ಈಗ ಹಿಂಗೆ ರೊಟೇಟ್ ಆಗಿ ಇಲ್ಲಿ ಬರ್ತೈತಿ. ಆನಂತರ ಇಲ್ಲಿ 2 ಗೋಳಿ ಇರ್ಬೇಕು ನಮಗೆ, ಇಲ್ಲಿ 2 ಗೋಳಿ ಇರ್ಬೇಕು. ಮ್ಯಾಲೆ ಗೆರೆ ಐತೆ, ಒಂದೈತಿ, ಇಲ್ಲೂ ಗೆರೆ ಐತಿ. ಬಟ್ ಗೆರೆ ಇಲ್ಲಿ 2 ಗೋಳಿ ಇದಾವೆ, ನಮಗೆ ಅದ ಬೇಕಾಗೈತಿ. ಇಲ್ಲಿ ಒಂದೇ ಗೋಳಿ ಐತಿ, ಅದೇ ಇದು ತಪ್ಪಾತು. ಇದಂತೂ ಮೊದಲು ತಪ್ಪಾತು, ಇದು ತಪ್ಪಾತು. ಆನ್ಸರ್ 1ನೇದು. ಇಲ್ಲಿ ನೋಡ್ರಿ, ಇದ್ರ ವಾಯ ಸಿಂಬಲ. ಓಕೆ, ಹಿಂಗೆ ಬರ್ತೈತಿ. ಇಲ್ಲಿ ನೋಡ್ರಿ, ಇವೆಲ್ಲ ಸೇಮ್ ಅದಾವು, ಓನು ಸೇಮ್ ಬರ್ತೈತಿ, ಎಲ್ಲ ಬರ್ತೈತಿ. ಓಕೆ, ಎಲ್ಲ ಸೇಮ್ ಆಗಿ ಕೊಟ್ಟಾನ. ಇಲ್ಲಿ ನೋಡ್ರಿ, ಕ್ಯೂ ಪಿ ಐತ್ಲ, ದೊಡ್ಡ ಪಿ ಐತಿ, ಬಟ್ ಇಲ್ಲಿ ಸಣ್ಣದು ಕೊಟ್ಟಾನ, ಇದು ತಪ್ಪಾತು. ಹಂಗಾಗಿ ಮತ್ತೆ ಇಲ್ಲಿ ಚೇಂಜ್ ಮಾಡ್ಯಾನ. ಕರ್ನಾಟಕ ಇಲ್ಲಿ ನೋಡ್ರಿ, ಸ್ಮಾಲ್ ಎಸ್ ಕೊಟ್ಟಾನ, ಇಲ್ಲಿ ಸ್ಮಾಲ್ ಎಸ್ ಐತಿ, ಇಲ್ಲಿ ದೊಡ್ಡ ಎಸ್ ಐತಿ. ನಂತರ ಇದು ಕ್ಯಾನ್ಸಲ್ ಆಯ್ತು. ಈಗ ಎರಡು ಆಪ್ಷನ್ ಉಳಿದು, ಈ 2 ಆಪ್ಷನ್ದಾಗ ಮತ್ತೆ ಯಾವ್ದು ತೆಗಿಬೇಕು, ಎಲ್ಲ ಓ ಎಲ್ಲ, ನಂತರ ಸಿ10 P10 ಓ. ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ವೈ ಐತಿ, ಇದು ಕ್ಯಾಪಿಟಲ್ ವೈ ಐತಿ, ಇದು ಸ್ಮಾಲ್ ವೈ ಐತಿ. ಇಲ್ಲಿ ಕೊಟ್ಟದ್ದು ಸ್ಮಾಲ್ ವೈ ಐತಿ. ಸ್ಮಾಲ್ ವೈ ಕೊಟ್ಟಾನ, ಬಟ್ ಇಲ್ಲಿ ಏನು ಮಾಡ್ಯಾನ, ಕ್ಯಾಪಿಟಲ್ ವೈ ಕೊಟ್ಟಾನ. ಇದು ಕ್ಯಾನ್ಸಲ್ ಆಯ್ತು, ಅದಕ್ಕಾಗಿ ಇದು ಆನ್ಸರ್. 16ನೇ ಕ್ವಶನ್ ನೋಡ್ರಿ. ಇಲ್ಲಿ 16ನೇ ಕ್ವಶನ್ದಾಗ ಏನು ಮಾಡ್ಯಾನ, ಇವು ಸ್ಟೇಟ್ ಲೈನ್ದ ಸಿಟ್ಟಿಂಗ್ ಸ್ಟೇಟ್ ಲೈನ್ ರೋ ಫೇಸಿಂಗ್ ನಾರ್ತ್ ನೋಡಕತ್ತಾರಂತ. ಇವ್ರು ನಾರ್ತ್ ನೋಡಕತ್ತಂದ್ರೆ ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಆಯಿತಾ. ಈಗ ಎಷ್ಟು ಮಂದಿ ಅದಾರು, 7 ಪೀಪಲ್ ಅದಾರ. 1 2 3 4 5 6. ಆನಂತರ 7ನೇದು ಒಂದು ಇಲ್ಲಿ ಹೆಚ್ಚಿಗೆ ಬರ್ಕೋತೀನಿ. ಈಗ ಏನು ಮಾಡ್ಬೇಕು ನಾವು, ಎ ಸೀಟ್ ಸೆಟ್ ದ ಸೆಂಟರ್ ಆಫ್ ದ ರೋ ಅಂತ. ಎ ಸೆಂಟರ್ಗೆ ಕುಣ್ತಾನಂತ. ಎ ಸೆಂಟರ್ ಕುಣ್ತಾನಂದ್ರೆ ಕುಣ್ಸೋಲ್ಲ ನಾವು. ಎ ಎಲ್ಲಿ ಕುಣ್ತಾನೋ ಸೆಂಟರ್ ಕುಣ್ತಾನೆ. ಈ ಕಡೆ ಅಷ್ಟು ಜಾಗ ಮಂದಿನ ಬಿಡಬೇಕು, ಈ ಕಡೆ ಅಷ್ಟು ಮಂದಿನ ಬಿಡಬೇಕು. ಅಂದರೆ ಇಲ್ಲಿ ಸೆಂಟರ್ ಕೂತಾವ ಎ. ಈ ಕಡೆ 3 ಮಂದಿ ಕುಂತರು, ಈ ಕಡೆ 3 ಮಂದಿ ಕೂತರು, ಈ ಕಡೆ 3 ಮಂದಿ ಕುಂತರು. ಓಕೆ, ಈಗ ನೋಡ್ರಿ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಜಿ ಆ್ಯಂಡ್ ಇ ಆರ್ ಸಿಟ್ಟಿಂಗ್ ಎಟ್ ದ ಎಂಡ್ ಆಫ್ ದ ರೋ ಅಂತ. ಜಿ ಮತ್ತು ಇ ಲಾಸ್ಟ್ ಎಂಡ್ ಕುಣ್ತಾರೆ. ಬಟ್ ಇಲ್ಲೂ ಜಿ ಕುಂದ್ರಬೋದು, ಇಲ್ಲೂ ಇ ಕುಂದ್ರಬೋದು. ಎರಡು ಫಾರ್ಮ್ ಆಗ್ತೈತಿ, 2 ರೀತಿ ಫಾರ್ಮ್ ಆಗ್ತೈತಿ. ಯಾಕಂದರೆ ಜಿ ಇಲ್ಲಿ ಕುಂದ್ರಬೋದು, ಅಲ್ಲಿ ಕುಂದ್ರಬೋದು. ಇಲ್ಲಿ ಕುಂದ್ರಬೋದು, ಅಲ್ಲಿ ಯಾರು ಎಲ್ಲೆಲ್ಲಿ ಕುಂತಾರೆ ಗೊತ್ತಿಲ್ಲ ಇನ್ನು ಪಕ್ಕ. ಬಟ್ ಅವರು 2 ಮಂದಿ ದಂಡಿಗೆ ಕುಂತಾರೆ, ಲಾಸ್ಟಿಗೆ ಕುಂತಾರೆ. ಬಿ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಇಮಿಡಿಯೇಟ್ ಲೆಫ್ಟ್, ಏನು ಲೆಫ್ಟನ ಬಿ ಕುಂತಾನಂತ, ಅಂದರೆ ಇಲ್ಲೇ ಬಂದ. ಆನಂತರ ಎಫ್ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಜಿ. ಜಿನ್ ರೈಟ್ ಸೈಡಿನ ಎಫ್ ಕುಂತಾನಂತ. ಅಂದರೆ
ಜಿ ಇಲ್ಲಿ ಕುಣಿಸಿದ್ರೆ ಅವ್ನು ಮುಂದೆ ಕುಣ್ಸಕ್ಕೆ ಜಾಗ ಇಲ್ಲ ನಮಗೆ ಯಪ್ಪ, ಹಂಗಾದ್ರೆ ಜಿ ಇಲ್ಲೇ ಕುಂತಾನ ನಂಗೆ ಆತ. ಅದಕ್ಕಾಗಿ ಇಲ್ಲಿ ಯಪ್ಪ ಬಂದ ಅಂದ್ರೆ ಇದು ಫಿಕ್ಸ್ ಆಯ್ತು ಜಾಗ ನಮ್ಗೆ, ಇದು ಫಿಕ್ಸ್ ಆಯ್ತು. ಈಗ ಇದು ನಡೆಸ್ತೀನಿ ನಾನು. ಇಲ್ಲೇನು ಬರ್ತೈತಿ, ಜಿ ಇಲ್ಲಿ ಫಿಕ್ಸ್ ಆತಂದ್ರೆ ಇಲ್ಲಿ ಜಿ ಫಿಕ್ಸ್ ಆಯ್ತು, ಇಲ್ಲಿ ಇ ಫಿಕ್ಸ್ ಆಯ್ತು. ಓಕೆ, ಆನಂತರ ಜಿ ರೈಟ್ ಸೈಡನ್ನು ಯಾರು ಕೂತಾರೋ ಎಫ್ ಕೂತಾನು. ಆನಂತರ ಡಿ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇನ್ನು ಲೆಫ್ಟನ್ನು ಡಿ ಕುಂತಾನಂತ. ಇನ್ನು ಒಂದೇ ಉಳಿತೀನಿ. ಇನ್ನು ಯಾವುದು ಉಳಿತು, ಎ ಬಿ ಸಿ ಉಳಿದೈತಿ, ಸಿ ಉಳಿದೈತಿ. ಆಯಿತು, ಆನ್ಸರ್ ಮುಗಿತಾ ಇದೆ. ಇನ್ನು ಸಿ ಈಸ್ ಸಿಟ್ಟಿಂಗ್ ಟು ದಿ ಲೆಫ್ಟ್ ಆಫ್ ಇ, ಲೆಫ್ಟ್ ಆಫ್ ಇ, ಸಿ ಸಿಟ್ಟಿಂಗ್ ಟು ಸೆಕೆಂಡ್ ಲೆಫ್ಟ್ ಆಫ್ ಇ. ಅವರೇ ಹೇಳೋಣ ಸೆಕೆಂಡ್ ಲೆಫ್ಟ್ ಅಂದ್ರೆ ಇದು ಒಂದನೇ ಲೆಫ್ಟ, ಇದು ಎರಡನೇ ಲೆಫ್ಟ, ಇನ್ ಲೆಫ್ಟ್. ಹಂಗಾದ್ರೆ ಹೂ ಈಸ್ ಸಿಟ್ಟಿಂಗ್ ಟು ದಿ ಬಿಟ್ವೀನ್ ಜಿ ಆ್ಯಂಡ್ ಬಿ ಅಂತ ಕೇಳ. ಜಿ ಮತ್ತು ಬಿ ನಡುವೆ ಯಾರು ಕುಂತಾರೋ, ಜಿ ಮತ್ತು ಬಿ ನಡುವೆ ಯಾರು ಕುಂತಾರೋ, ಜಿ ಇಲ್ಲಿ ಕುಂತಾನ, ಬಿ ಇಲ್ಲಿ ಕುಂತಾನ, ಅವ್ರ ನಡುವೆ ಯಾರು ಕೂತಾರೋ ಎಫ್ ಕೂತಾನ. ಆನ್ಸರ್ ಮೂರನೇದು. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಐಎನ್ ಐತಿ, ಐಎನ್ ಐತಿ, ಎಲ್ಲದ್ರಾಗ ಐಎನ್ ಐತಿ. ಆನಂತರ ಡಿ ಐತಿ, ಆನಂತರ ಇ ಬರ್ತೈತಿ. 5 ಆಗಂತಲೇ 2 ಬರ್ತೈತಿ. 5 ಆಗಂತಲೇ 2 ಬರ್ತೈತಿ. 5 2 ಇಲ್ಲಿ ಐತಿ ನೋಡ್ರಿ, ಇಲ್ಲೇ ಐತಿ. ಇದು ಒಂದೇ ಆನ್ಸರ್, ಈಗ ಉಳಿದು ಯಾವುದ್ರ ಹೋಗಿಲ್ಲ, ಮುಗೀತು. ಡಿ ಆಗಂತಲೇ ಇ ಬರ್ಬೇಕಿಲ್ಲ ನಮಗೆ, ಅದಕ್ಕಾಗಿ 5 2 ಬರ್ಬೇಕು, ಮುಗೀತು ಇಷ್ಟೇ. ಈಗ ಇವು ಬ್ಲಡ್ ರಿಲೇಷನ್ ಇವತ್ತು ಲಾಸ್ಟ್ ಮೂಮೆಂಟ್ನೇ ಮಾಡೋಕ್ಕೆ ಟ್ರೈ ಮಾಡಿರಿ. ಈಗ ನೋಡಿರಿ, ನಾನು ನಿಮ್ಗೆ ಪ್ರತಿ ಸಲ ಹೇಳುವಾಗ ಹೆಣ್ಮಕ್ಳನ್ನ ರೌಂಡ, ಗಂಡು ಮಕ್ಕಳನ್ನ ಚೌಕ, ಮೇಲಿಂದ ಕೆಳಗೆ ಪೇರೆಂಟ್ಸು, ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮ ಇದ್ರಂದ್ರೆ ಹಾಗೆ ಒಂದಗಿರಿ ಅಡ್ಡ ಹೇಳ್ತೀನಿ. ಡಬಲ್ ಗಿರಿ ಬಂತಂದ್ರೆ ಗಂಡ ಹೆಂಡತಿ ಬರ್ತೈತಿ. ಈಗ ನೋಡಿರಿ, ಪ್ಲಸ್ ಐತಿ. ಪ್ಲಸ್ ಅಂದ್ರೆ ಏನು ಹೇಳ್ಯಾನ ಇಲ್ಲಿ, ಪ್ಲಸ್ ಎ ಇಸ್ ದ ಫಾದರ್ ಆಫ್ ಬಿ ಅಂತ ಅಂದ್ರೆ ಎಕ್ಸ್ ಫಾದರ್ ಆಯ್ತು. ಅದಕ್ಕೆ ಎಕ್ಸ್ ಈಸ್ ಫಾದರ್ ಆಫ್ ಟಿ ಅಂತ. ಆನಂತರ ಟಿ ಏನಾಗ್ತೈತಿ, ಈ ಸಿಂಬಲ್ ಐತಿ, ಈ ಸಿಂಬಲ್ ಈಸ್ ಮದರ್ ಅಂತ. ಟಿ ಮದರ್ ಆತು, ಟಿ ಮದರ್ ಆತಂದ್ರೆ ನಾ ರೌಂಡ್ ಗೆರೆ ಹಾಕ್ತಾನೆ. ಅದಕ್ಕೆ ಟಿ ಮದರ್ ಆತ ರೌಂಡ್ ಗೆರೆ ಹಾಕ್ತೀನಿ. ಎದ್ರದ್ದು ಮದರ್ ಐತಿ, ಎಮ್ಮದ ಮದರ್ ಐತಿ ಅಂದರೆ ಎಮ್ ಥರ ಬಂದ. ಆನಂತರ ಹ್ಯಾಶ್ ಅಂದ್ರೆ ವೈಪ್ ಅಂತ. ಯಾವ್ದು ಎಮ್ ವೈಪ್ ಐತಿ, ಅದಕ್ಕೆ ವೈಪ್ ಐತಿ. ಎಮ್ ಅದಕ್ಕೆ ವೈಪ್ ಐತಿ, ಜಿಗೆ ವೈಪ್ ಐತಿ ಅಂದರೆ ಜಿ ಗಂಡ್ಸಾತು. ಎ ಈಸ್ ದ ವೈಪ್ ಅಪ್ಪ. ಆನಂತರ ಯಾಂಡ್ ಸಿಂಬಲ್ದಾಗ ಏನು ಹೇಳ್ಯಾನು, ಬ್ರದರ್ ಅಂತ. ಯಾವ್ದು, ಎ ಈಸ್ ದ ಬ್ರದರ್ ಆಫ್ ಬಿ ಅಂತ ಅಂದ್ರೆ ಇದು ಬ್ರದರ್ ಐತಿ. ಅದಕ್ಕೆ ಬ್ರದರ್ ಐತಿ, ಸಿಗೆ ಬ್ರದರ್ ಐತಿ. ಸಿ ಹೆಣ್ಣು ಐತಿ ಗಂಡು ಐತಿ ಗೊತ್ತಿಲ್ಲ ನನಗೆ. ಆನಂತರ ಇಲ್ಲಿ ಮತ್ತೆ ಸಿಂಬಲ್ ಅದೈತ್ಲ, ಅದಕ್ಕೆ ಮದರ್ ಅಂತ. ಈ ಸಿ ಮದರ್ ಆತಂದ್ರೆ ಇದು ಹೆಣ್ಣು ಆತು, ಅದಕ್ಕಾಗಿ ಎದಕ್ಕೆ ಮದರ್ ಐತಿ, ಕೇಕ್ ಮದರ್ ಐತಿ, ಅದಕ್ಕೆ ಕೆ ಬರ್ಕೊತನ. ಆನಂತರ ಕೆ ಯಾಟ್ ದ ರೇಟ್ ಅಂತಂದ್ರೆ ಇಲ್ಲಿ ಎಟ್ ದ ರೇಟ್ದಾಗ ಸಿಸ್ಟರ್ ಅಂತ. ಕೆ ಸಿಸ್ಟರ್ ಐತಿ, ಅದಕ್ಕೆ ಸಿಸ್ಟರ್ ಐತಿ. ಹೆಚ್ಚಿಗೆ ಸಿಸ್ಟರ್ ಐತಿ. ಇಲ್ಲಿ ಮತ್ತಿದೆ ಮದರ್ ಐತಿ, ಎದಕ್ಕೆ ಮದರ್ ಐತಿ, ಇದು ಹೆಣ್ಣು. ಎಚ್ ಇದು ಮದರ್ ಆಫ್ ಕ್ಯೂ ಅಂದಂಗೆ ಅರ್ಥ. ಹೆಚ್ ಇದು ಮದರ್ ಆಫ್ ಕ್ಯೂ ಅಂದ್ರೆ ಕ್ಯೂದು ಮದರ ಹೆಚ್ ಐತಿ. ಕ್ಯೂ ಹೆಣ್ಣು ಐತಿ ಗಂಡು ಐತಿ ಗೊತ್ತಿಲ್ಲ ನನಗೆ. ಈಗ ನೋಡಿರಿ, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ. ಇದ್ರಾಗ ಯಾವ ಸ್ಟೇಟ್ಮೆಂಟ್ ತಪ್ಪಾಗ್ತೈತಿ ಅಂತ ಕೇಳತ್ತಾನ. ಅವ್ರು ಹೇಳೋ ಪ್ರಕಾರ ಜಿ ಇಸ್ ದ ಸನ್ ಇನ್ ಲಾ ಆಫ್ ಟಿ ಅಂದ್ರೆ ಜಿ ಟಿಯ ಅಳಿಯ ಅಂತ. ಜಿ ಟಿಯ ಅಳಿಯ, ಜಿ ಇಲ್ಲೈತಿ, ಟಿ ಇಲ್ಲೈತಿ. ಟೀನ ಮಗಳಿದು, ಟೀನ ಮಗಳನ್ನ ಮದುವೆ ಆದ ಅಂದ್ರೆ ಇದು ಟಿ ಗಳಿಯಾನ ಅದ, ಅದಕ್ಕಾಗಿ ಒಂದೇದು ಕರೆಕ್ಟ್ ಆಗ್ತೈತಿ. ಜಿ ಇಸ್ ದ ಫಾದರ್ ಆಫ್ ಕೆ ಅಂತ. ಜಿ ಇಲ್ಲೈತಿ, ಕೆ ಇಲ್ಲೈತಿ. ಜೀನ ಮದುವೆ ಆದದ್ದು ಇಲ್ಲೈತಿ. ಈ ಥರ ಮಕ್ಕಳು ಯಾರೂ ಇಲ್ಲ, ಬಟ್ ಅವ್ನು ಫಾದರ್ ಆಫ್ ಕೆ ಅಂತ ಹೇಳ್ತಾನೆ. ಅಲ್ಲ, ಆಗಂಗಿಲ್ಲ. ಅಂಕಲ್ ಆಫ್ ಕೆ ಆಗ್ತಾನೆ ನಾವು. ಅದರ ಸಂಬಂಧ ಇದು ತಪ್ಪಾದತಿ ಅಂದರೆ ಆನ್ಸರ್ ನಮಗೆ ತಪ್ಪಾಗಿದ್ದ ಕೇಳತ್ತಾನೆ. ಇದು ಆನ್ಸರ್ ಆಗ್ಬೇಕು ನಮಗೆ. ಸಿ ಇಸ್ ದ ಮದರ್ ಆಫ್ ಹೆಚ್. ಸಿ ಹೆಚ್ಚಿದ ಮದರ್ ಐತಿ ಅಂದರೆ ಇವೆರಡು ಅಕ್ಕ ತಂಗಿ ಇದಾರಲ್ಲ, ಅದಕ್ಕೆ ಇದ್ರದ್ದು ಅವು ಆತಂದ್ರೆ ಇದ್ರದ್ದು ಅವು ಆಗ್ತೈತಿ. ಅದಕ್ಕಾಗಿ ಇದು ಮೂರನೇದು ಆನ್ಸರ್ ಕರೆಕ್ಟ್ ಐತಿ. ಮೂರನೇದು ಆಪ್ಷನು ಕರೆಕ್ಟ್ ಐತಿ. ನಾಲ್ಕನೇದು ಎಕ್ಸ್ ಈಸ್ ದ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಎಮ್ ಅಂತ. ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್ ಆಫ್ ಎಮ್ ಅಂತ. ಓಕೆ, ಅವು ನಾಪ್ ಐತಿ. ಅದು ಎಕ್ಸ್ ಅವು ನಾಪ್ ಐತಿ. ಇದು ನಾಲ್ಕನೇದು ಕರೆಕ್ಟ್ ಆಗ್ತೈತಿ. ಅದಕ್ಕೆ ಈಗ 4 ಆಪ್ಷನ್ನ ನಮ್ಗೆ ರಿಲೇಷನ್ ಕೊಟ್ಟಾಗ ಕರೆಕ್ಟ್ ಅದಾವೆ. ಇದು ಒಂದೇ ತಪ್ಪೈತಿ ಅಂದ್ರೆ ಆನ್ಸರ್ ನಮಗೆ ಎರಡನೇದು ಆಗ್ಸೋದು. ಅದಕ್ಕಾಗಿ ಎರಡನೇದು ಆನ್ಸರ್ ಹಾಕ್ಬೇಕು ನಾವು. ಯಾವ್ದು ತಪ್ಪೈತಿ ಅಂತ ಕೇಳ್ತಾ ನಾವು ಸ್ಟೇಟ್ಮೆಂಟ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಇಲ್ಲಿ ಸಮ್ ಅಂತ ಬಂದಾಗ ಹಿಂಗೆ ಬರ್ತೈತಿ, ಆಲ್ ಅಂತ ಬಂದಾಗ ಹಿಂಗೆ ಬರ್ತೈತಿ.
ನೋಡಿ ಸಮ್ ಕಂಪ್ಯೂಟರ್ಸ್ ಆರ್ ಫೋನ್ ಅಂತ, ನಾನು ಸಮ್ ಕಂಪ್ಯೂಟರ್ ಒಳಗೆ ಬರ್ಕೋತೀನಿ, ಫೋನ್ ಅದಾವು. ಸಮ್ ಕಂಪ್ಯೂಟರ್ ಫೋನ್ ಇದ್ದು ಅಂದ್ರೆ ಈಗ ನೋಡಿರಿ ಆಲ್ ಫೋನ್ಸ್ ಆರ್ ಕ್ಯಾಲ್ಕುಲೇಟರ್ ಅಂತ, ಎಲ್ಲ ಫೋನ್ ಏನದಾವು ಅವೆಲ್ಲ ಕ್ಯಾಲ್ಕುಲೇಟರ್ ಅದಾವಂತ, ಎಲ್ಲ ಫೋನ ಕ್ಯಾಲ್ಕುಲೇಟರ್ ಅದಾವ ಅಂತ ಹೇಳತ್ತಾನೆ. ಆನಂತರ ಆಲ್ ಕ್ಯಾಲ್ಕುಲೇಟರ್ಸ್ ಆರ್ ಐಪ್ಯಾಡ್ ಅಂತ, ಆಲ್ ಕ್ಯಾಲ್ಕುಲೇಟರ್ ಎಲ್ಲ ಐಪ್ಯಾಡ್ ಅದಾವ ಅಂತ ಹೇಳ್ತಾನೆ, ಎಲ್ಲವೂ ಐಪ್ಯಾಡ್ ಅದಾವು ಅಂತ ಹೇಳ್ತಾನೆ. ಕ್ಯಾಲ್ಕುಲೇಟರ್ ಅಂತ ಸಿ ಅಂತ ಬರ್ಕೋತೀನಿ, ಇಲ್ಲಿ ಕಂಪ್ಯೂಟರ್ ಸಿ ಅಷ್ಟೈತಿ. ಆನಂತರ ಐಪ್ಯಾಡ್ ಅದಾವಂತ ಅಷ್ಟು ಬರ್ಕೋತೀನಿ. ಸಮ್ ಐಪ್ಯಾಡ್ಸ್ ಆರ್ ಕಂಪ್ಯೂಟರ್ ಅಂತ, ಸಮ್ ಐಪ್ಯಾಡ್ಸ್ ಕಂಪ್ಯೂಟರ್ ಅದಾವು, ಹೌದು ಇಲ್ಲಿದ್ರಾಗ ಬಂದು ಹಾದು ಹೋಗಿತ್ತಿಲ್ಲ, ಅದು ಇದು ಕಂಪ್ಯೂಟರ್ ಅದಾವು ಅಂದಂಗೆ ಆಯ್ತು, ಒಂದೇದು ಕರೆಕ್ಟ್ ಆಯ್ತು. ಆಲ್ ಕ್ಯಾಲ್ಕುಲೇಟರ್ಸ್ ಆರ್ ಫೋನ್ಸ್ ಅಂತ, ಇವೆಲ್ಲ ಕ್ಯಾಲ್ಕುಲೇಟರ್ ಫೋನ್ ಅದಾವ ಅಂತ ಹೇಳ್ತಾನೆ, ಇಲ್ಲ ಹಂಗಿಲ್ಲ, ಯಾಕಂತಂದ್ರೆ ಎಲ್ಲ ಫೋನಾಗ ಕ್ಯಾಲ್ಕುಲೇಟರ್ ಅದಾವೆ ಬಟ್ ಆಲ್ ಕ್ಯಾಲ್ಕುಲೇಟರ್ ಫೋನ್ ಆಗಂಗಿಲ್ಲ, ಅದಕ್ಕಾಗಿ ಇದು ಎರಡನೇ ತಪ್ಪಾಗ್ತೈತಿ. ಆನಂತರ ಸಮ್ ಐಪ್ಯಾಡ್ಸ್ ಆರ್ ಫೋನ್ ಅಂತ, ಇದ್ರಾಗ ಸಮ್ ಐಪ್ಯಾಡ್ಸ್ ಏನದಾವು ಫೋನ್ ಅದಾವೆ, ಸಮ್ ಅಂತ ಬಂತಂದ್ರೆ ಕರೆಕ್ಟ್ ಆಗ್ತೈತಿ, ಯಾಕಂತಂದ್ರೆ ಇದ್ರಾಗ ಫೋನ ಮತ್ತು ಐಪ್ಯಾಡ್ದಾಗದ, ಎಲ್ಲ ಫೋನನ್ನ ಐಪ್ಯಾಡ್ ಅದಾವೆ, ಹಂಗಾದ್ರೆ ಸಮ್ ಫೋನ್ ಭೀ ಐಪ್ಯಾಡ್ ಅದಂಗೆ ಅದಕ್ಕಾಗಿ ಮೂರನೇದು ಕರೆಕ್ಟ್ ಆಗ್ತೈತಿ. ಸಮ್ ಐಪ್ಯಾಡ್ ಭೀ ಫೋನ್ ಆದಂಗೆ ಆತ, ಅದ್ರ ಸಂಬಂಧ ಮೂರನೇದು ಕರೆಕ್ಟ್ ಆಗ್ತೈತಿ. ಇಲ್ಲಿ 1 ಮತ್ತು 3 ನಾಲ್ಕನೇದು ಆಪ್ಷನ್ ಕರೆಕ್ಟ್ ಆಗ್ತೈತಿ. 1 ಮತ್ತು 3 1 ಮತ್ತು 3 ಮಾತ್ರ ಅನುಸರಿಸುತ್ತದೆ. ಇದು ಹೆಂಗೆ ಮಾಡಬೇಕು, ಇಲ್ಲಿ ನೋಡ್ರಿ ಇಂಟು ಮಾಡಿ ಅಂದ್ರೆ ಭಾಳ ದೊಡ್ಡ ಮೈನಸ್ದಾಗ ಭಾಳ ದೊಡ್ಡ ನಂಬರ್ ಸಿಗೈತಿ, ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ದಾಗೈತಿ, ಭಾಳ ದೊಡ್ಡ ನಂಬರ್ ಸಿಗ್ತೈತಿ, 400 ಸಮೀಪ ಹೋಗ್ತೈತಿ. ಅದ್ರ ಸಂಬಂಧ ಇದನ್ನು ಚೇಂಜ್ ಮಾಡಬೇಕು, ಇಂಟು ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ಏನು ಬರಬೇಕು, ಡಿವೈಡೆಡ್ ಬೈ ಬರ್ಬೇಕು. ಯಾಕೆ ಡಿವೈಡೆಡ್ ಬೈ ಬರ್ಬೇಕಂತಂದರೆ ನಮಗೆ ಇಲ್ಲಿ 34 ಬಂದೈತಿ, ಸಣ್ಣ ವ್ಯಾಲ್ಯೂ ಬಂದೈತಿ ಬಂದಂದ್ರೆ ಇಲ್ಲಿ ಡಿವೈಡೆಡ್ ಬೈದಾಗ ಚೇಂಜ್ ಆಗೈತೆ, ಇಂಟು ಮತ್ತು ಪ್ಲಸ್ ಚೇಂಜ್ ಮಾಡೋದು ಅಥವಾ ಇಂಟು ಅಂತ ಭಾಗಾಕಾರ ಚೇಂಜ್ ಮಾಡಬೇಕು. ನಾನು ಇಂಟು ಮತ್ತು ಭಾಗಾಕಾರ ಚೇಂಜ್ ಮಾಡಿ ನೋಡ್ತೀನಿ ಫಸ್ಟ್. 48 ಇವೆರಡು ಅಂತೂ ಆಪ್ಷನ್ ಬರೋದೇ ಇಲ್ಲ. 48 ಮೈನಸ್ 96 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ ಬಂದ್ಮೇಲೆ 4 ಓಕೆ ಒಂದು ನಿಮಿಷ, ಡಿವೈಡೆಡ್ ಬೈ ಅಂತ ಏನು ಬರ್ತೈತಿ, ಇಂಟು ಬರ್ತೈತಿ, ಇಂಟು 3 ಪ್ಲಸ್ 58. ಈಗ ಮಾಡೋದು ನೋಡ್ರಿ, ಏನು ಮಾಡ್ಬೇಕು, ಈಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಈಗ ಮೊದಲು ನಾನು 4 1 4 2 8 1 ಉಳಿತು 16 ಆಯ್ತು, 4 4 16. ಓಕೆ, ಈಗ 24 ಇಂಟು 3 ಮಾಡಿದ್ರೆ 24 72 ಸಿಗ್ತೈತಿ. ಇನ್ನು 42 ಮೈನಸ್ ಆಯ್ತು, ಇದು ಪ್ಲಸ್ 58. 24 2 48 24 3 72 ಅಂದ್ರೆ ಇದ್ರ ನಡುವೆ ಎಷ್ಟು ಗ್ಯಾಪ್ ಬರಾಕೈತು, 24 ಬರಾಕೈತೆ. ಯಾಕಂದ್ರೆ 24 2 48 ಐತಿ, ಅಂದರೆ ಮುಂದಿನ 24 ಸೇರಿಸಿದ್ರೆ 72 ಬರೋದೈತಿಲ್ಲ ನಮಗೆ, ಅದಕ್ಕಾಗಿ 48ರಿಂದ 24 ಸೇರಿಸ್ರಿ ಅವಾಗ 72 ಸಿಗ್ತೈತೆ. ಅದಕ್ಕಾಗಿ ನಾವೇನು -22, ಯಾಕಂದ್ರೆ ಇದು 72 ದೊಡ್ಡದೈತಿ, ಮೈನಸ್ದಾಗ ಐತಿ, ಅದಕ್ಕಾಗಿ -24 ಆಯ್ತು. ಈಗ 58ರಾಗ 24 ತೆಗೀರಿ, 8ರಾಗ 4 ತೆಗೆದ್ರೆ 4 ಉಳಿತು, 5ರಾಗ 2 ತೆಗೆದ್ರೆ 3 ಉಳಿತು, ಇದು ಮೈನಸ್ ಮಾಡಬೇಕು. ಅದಕ್ಕಾಗಿ 34, ಇದು 34 ಬಂದೈತೆ ನಮಗೆ ಆನ್ಸರ್, ಅದಕ್ಕಾಗಿ 4ನೇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಈಗ ಓಕೆ, ಪೂರ್ತಿ ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ, ಎಲ್ಲರಿಗೂ ನಾನು ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಎಲ್ಲರಿಗೂ ತಿಳಿದ್ರಿ ಕ್ವಶನ್ ಪೇಪರ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ, ಮತ್ತು ಅತಿ ಹೆಚ್ಚಾಗಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಬೆಸ್ಟ್ ಆಗ್ತದೆ. ಅದಕ್ಕೋಸ್ಕರ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.